ಅಮಿತ್ ಶಾ ಅವರು ಕ್ಷಮೆ ಯಾಚಿಸಲೇಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಬಿಜೆಪಿ ವಿರುದ್ಧ ಶಾಸಕ ಅಜಯ್ ಸಿಂಗ್ ವಾಗ್ದಾಳಿ ನಡೆಸಿದ್ದಾರೆ. ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರಿಗೆ ಇಡೀ ದೇಶ ಗೌರವ ಕೊಡುತ್ತೆ. ಸಂವಿಧಾನ ಬದಲಾವಣೆ ಅಂತ ಬಿಜೆಪಿ ಅವರು ಹೇಳಿದ್ರು, ಬದಲಾವಣೆ ಮಾಡ್ತೀವಿ ಅಂತ. ಬಿಜೆಪಿ ಅವರು ಮೋದಿ ಮೋದಿ ಅಂತ ಜಪ ಮಾಡ್ತಾರೆ. ಅಮಿತ್ ಶಾ ಲಘುವಾದಂತ ಹೇಳಿಕೆಯನ್ನ ನಾವು ಸಹಿಸೋದಿಲ್ಲ. ಅಮಿತ್ ಶಾ ಕ್ಷಮೆ ಯಾಚಿಸಲೇಬೇಕು ಅಂತ ಅಜಯ್ ಸಿಂಗ್ ಆಗ್ರಹಿಸಿದ್ದಾರೆ. ಬಿಜೆಪಿಯವರು ಈ ಹಿಂದೆ ಕೂಡ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದರರ್ಥ ಅವ್ರು ಅಂಬೇಡ್ಕರ್ಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಹೀಗಾಗಿ ಅಂಬೇಡ್ಕರ್ ಅವರ ವಿರುದ್ಧ ಲಘುವಾಗಿ ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಆ ಹೇಳಿಕೆಯನ್ನ ನಾವು ಸಹಿಸೋದಿಲ್ಲ ಅಂತ ಅಮಿತ್ ಶಾ ಅವರು ಕ್ಷಮೆ ಯಾಚಿಸಲೇಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಅಜಯ್ ಸಿಂಗ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅವರಿಗೆ ಕೇವಲ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಅವ್ರಿಗೆ ಗೌರವವನ್ನು ಕೊಡ್ತಾರೆ. ಆದರೆ ಇವತ್ತು ಬಿಜೆಪಿಯವರು, ಬಿಜೆಪಿ ಅಂದರೆ ಬಿಜೆಪಿನೂ ಉಳಿದಿಲ್ಲ, ಬಿಜೆಪಿ ಅಂದರೆ ಕೇವಲ ಮೋದಿ ಮತ್ತು ಅಮಿತ್ ಶಾ ಅವ್ರು ಹೇಳಿದ್ದೇ ನಡೀತದೆ. ಇವತ್ತು ಬಿಜೆಪಿಯವರು ಅಧಿಕಾರಕ್ಕೆ ಬಂದು ಸುಮಾರು 11 ವರ್ಷ ಆಗಿದೆ. ಅವ್ರು ಬಂದಾಗ ಮೇಲೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ವಿಷಯ ಹೇಳಿದ್ರು. ಅವರು ಏನಂದ್ರೆ ನಾವು ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ ಬಿಜೆಪಿಯವರು ಹೇಳಿದ್ರು. ಇಡೀ ವಿಶ್ವದಲ್ಲಿ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಗೌರವ ಕೊಡ್ತಾರೆ, ಅವರು ಲೋಕಸಭಾದಲ್ಲಿ ಬಹಳ ಹಗುರವಾಗಿ ಅಮಿತ್ ಶಾ ಅವರು ಮಾತಾಡಿದ್ದಾರೆ, ಸಂವಿಧಾನವನ್ನು ಮಾಡಿದ್ದಾರೆ. ಅವರಿಗೆ ಕೇವಲ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಅವ್ರಿಗೆ ಗೌರವವನ್ನು ಕೊಡ್ತಾರೆ. ಆದರೆ ಇವತ್ತು ಬಿಜೆಪಿಯವರು, ಬಿಜೆಪಿ ಅಂದರೆ ಬಿಜೆಪಿನೂ ಉಳಿದಿಲ್ಲ, ಬಿಜೆಪಿ ಅಂದರೆ ಕೇವಲ ಮೋದಿ ಮತ್ತು ಅಮಿತ್ ಶಾ ಅವ್ರು ಹೇಳಿದ್ದೇ ನಡೀತದೆ. ಇವತ್ತು ಬಿಜೆಪಿಯವರು ಅಧಿಕಾರಕ್ಕೆ ಬಂದು ಸುಮಾರು 11 ವರ್ಷ ಆಗಿದೆ. ಅವ್ರು ಬಂದಾಗ ಮೇಲೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ವಿಷಯ ಹೇಳಿದ್ರು. ಅವರು ಏನಂದ್ರೆ ನಾವು ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ ಬಿಜೆಪಿಯವರು ಹೇಳಿದ್ರು. ಇಡೀ ವಿಶ್ವದಲ್ಲಿ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್